ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ನವೆಂಬರ್ 17ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಇವತ್ತು ನೋಡೋದಕ್ಕೆ ಸಿಕ್ತು. ನಿಫ್ಟಿಯಲ್ಲಿ 0.4% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. 103 ಪಾಯಿಂಟ್ಗಳಷ್ಟು ನಿಫ್ಟಿ ಗೇನ್ ಆಯಿತು. 26,000 ಲೆವೆಲ್ನ ಮೇಲ್ಗಡೆ ಈಗ ಮತ್ತೆ ನಿಫ್ಟಿ ಟ್ರೇಡ್ ಆಗ್ತದೆ. 26,000 ಒಂದು ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ. ಈ ಒಂದು ಲೆವೆಲ್ನ ಮೇಲ್ಗಡೆ ನಿಫ್ಟಿ ಸಸ್ಟೈನ್ ಆದರೆ ಇನ್ನೂ ಹೆಚ್ಚಿನ ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ. ಸೆನ್ಸೆಕ್ಸ್ನಲ್ಲಿ ಕೂಡ 0.5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ 0.8% ಇವತ್ತು ಗೇನ್ ಆಗಿದೆ. ನಿಫ್ಟಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಇಂಡೆಕ್ಸ್ನಲ್ಲಿ ಕೂಡ ಒಳ್ಳೆ ಒಂದು ಮೊಮೆಂಟಮ್ ಇವತ್ತು ನೋಡೋದಕ್ಕೆ ಸಿಕ್ತು. ಈ ಒಂದು ಮೊಮೆಂಟಮ್ಗೆ ರೀಸನ್ ವೀಕೆಂಡ್ನಲ್ಲಿ ಬಂದಂಥ ಬಿಹಾರ್ನ ಎಲೆಕ್ಷನ್ ರಿಸಲ್ಟ್ ಕೂಡ ಆಗಿರುತ್ತೆ. NDA ಮೋಸ್ಟ್ ಆಫ್ ದ ಸೀಟ್ಸ್ಗಳನ್ನು ಬಿಹಾರ್ನಲ್ಲಿ ಗೆದ್ದಿದ್ದಾರೆ. ಸೊ ಸೆಂಟರ್ನಲ್ಲಿ NDA ಪವರ್ನಲ್ಲಿ ಇರೋದ್ರಿಂದ ಸ್ಟೇಟ್ಗಳನ್ನು NDA ಹೆಚ್ಚಾಗಿ ಗೆಲ್ತಾ ಹೋದಷ್ಟು ಕೂಡ ಅದು ಮಾರ್ಕೆಟ್ಗೆ ಪಾಸಿಟಿವ್ ಆಗಿರುತ್ತೆ. ಸೊ ಬಿಹಾರ್ ಎಲೆಕ್ಷನ್ನಲ್ಲಿ NDA ಸ್ಟ್ರಾಂಗ್ ಪರ್ಫಾರ್ಮೆನ್ಸನ್ನು ಕೊಟ್ಟಿರೋದ್ರಿಂದ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಮೊಮೆಂಟಮ್ ಸಸ್ಟೈನ್ ಆಗಿದೆ. ಸೊ ಈ ಒಂದು ಮೊಮೆಂಟಮ್ ಕಂಟಿನ್ಯೂ ಆಗ್ಬೋದು ಅನ್ನೋದು ಅನಲಿಸ್ಟ್ಗಳ ಎಕ್ಸ್ಪೆಕ್ಟೇಷನ್ ಕೂಡ ಆಗಿರುತ್ತೆ. ಸೊ ಎಲೆಕ್ಷನ್ಗೂ ಮುಂಚೆ ಕೂಡ NDAನ ಗೌರ್ಮೆಂಟೇ ಬಿಹಾರ್ನಲ್ಲಿ ಇತ್ತು. ಸೊ ಕಳೆದ ಬಾರಿ ಏನು ಸೀಟ್ಸ್ಗಳನ್ನು ಗೆದ್ದಿದ್ರು ಅದಕ್ಕಿಂತ ಹೆಚ್ಚಿನ ಸೀಟ್ಸ್ಗಳನ್ನು NDA ಅಂದರೆ BJP ಮತ್ತು JDU ಈ ಬಾರಿ ಎಲೆಕ್ಷನ್ನಲ್ಲಿ ಗೆದ್ದಿದ್ದಾರೆ. ಆ ರೀಸನ್ನಿಂದ ಕೂಡ ಮಾರ್ಕೆಟ್ನಲ್ಲಿ ಸ್ವಲ್ಪ ಮಟ್ಟಿಗೆ ಮೊಮೆಂಟಮ್ ಇದೆ. ಸೊ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಅಂದರೆ ಈ ಗೋಲ್ಡ್ ಪ್ರೈಸಸ್ 12,000 ಲೆವೆಲ್ಗೆ ಹೋದಾಗ ಡಿಮ್ಯಾಂಡ್ ಸ್ವಲ್ಪ ಕಡಿಮೆ ಆಗ್ತಿರೋದು ಕಾಣಿಸ್ತಿದೆ. ಸೊ ಜ್ಯುವೆಲರಿ ಪರ್ಚೇಸ್ ಮಾಡೋರು ಸ್ವಲ್ಪ ಯೋಚನೆ ಮಾಡಿ ಜ್ಯುವೆಲರಿ ಪರ್ಚೇಸ್ ಮಾಡ್ತಿದ್ದಾರೆ. ಯಾಕೆಂದರೆ ಪ್ರೈಸ್ ಆಲ್ ಟೈಮ್ ಹೈ ಲೆವೆಲ್ಸ್ನ ಅರೌಂಡಲ್ಲಿ ಇದೆ. ಇದರಿಂದ ಈಗ ಗೌರ್ಮೆಂಟ್ ಜ್ಯುವೆಲರಿ ಇಂಪೋರ್ಟನ್ನು ರಿಸ್ಟ್ರಿಕ್ಟ್ ಮಾಡ್ಬೋದು ಅನ್ನುವಂಥ ಒಂದು ನ್ಯೂಸ್ ಇದೆ. ಸೊ ಏನಕ್ಕೆ ಅಂದರೆ ಜ್ಯುವೆಲರಿ ಇಂಪೋರ್ಟ್ ಆಗ್ತಿದ್ದಷ್ಟು ಕೂಡ ಡಿಮ್ಯಾಂಡ್ ಕಡಿಮೆ ಆಗ್ತಾ ಹೋಗುತ್ತೆ. ಇಂಪೋರ್ಟನ್ನು ಕಟ್ ಮಾಡಿದಾಗ ಡಿಮ್ಯಾಂಡ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗುತ್ತೆ. ಸೊ ಡಿಮ್ಯಾಂಡ್ ಇನ್ಕ್ರೀಸ್ ಆದಾಗ ಗೋಲ್ಡ್ ಪ್ರೈಸ್ ಕೂಡ ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ. ಸೊ ಗೌರ್ಮೆಂಟ್ ಗೋಲ್ಡ್ ಪ್ರೈಸಸ್ಸನ್ನು ಕಟ್ ಡೌನ್ ಮಾಡೋ ಬದಲು ಅದನ್ನು ಇನ್ಕ್ರೀಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರೋದಕ್ಕೆ ರೀಸನ್ ಭಾರತದ ಗೌರ್ಮೆಂಟ್ ಹೆಚ್ಚಿನ ಒಂದು ಗೋಲ್ಡ್ ರಿಸರ್ವ್ಸ್ಗಳನ್ನು ಹೊಂದಿದೆ. ಅಂದರೆ RBI ಈ ಗೋಲ್ಡ್ ರಿಸರ್ವ್ಸ್ಗಳನ್ನು ಮೇಂಟೈನ್ ಮಾಡ್ತಿರ್ತಾರೆ. ಸೊ ಎಷ್ಟು ಗೋಲ್ಡ್ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ ಅಥವಾ ಭಾರತದ ಕರೆನ್ಸಿ ಎಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅಷ್ಟು ಗೌರ್ಮೆಂಟ್ಗೆ ಅದು ಪಾಸಿಟಿವ್ ಆಗುತ್ತೆ. ಆ ಒಂದು ರೀಸನ್ನಿಂದ ಜ್ಯುವೆಲರಿ ಇಂಪೋರ್ಟನ್ನು ರೆಸ್ಟ್ರಿಕ್ಟ್ ಮಾಡ್ಬೋದು ಅನ್ನೋದೊಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಇದು ಜಸ್ಟ್ ರಿಪೋರ್ಟ್ ಆಗಿರುತ್ತೆ, ಇನ್ನೂ ಕೂಡ ಕನ್ಫರ್ಮ್ ನ್ಯೂಸ್ ಬರಬೇಕಾಗಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಇವತ್ತು ಟಾಪ್ ಗೇನರ್ ಆಗಿತ್ತು. 2% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಮ್ಯಾಕ್ಸ್ ಹೆಲ್ತ್ ಕೇರ್ ಎಟರ್ನಲ್ ಕೂಡ 1.5% ಅರೌಂಡಲ್ಲಿ ಇವತ್ತು ಗೇನ್ ಆಯಿತು. ಐಷರ್ ಮೋಟಾರ್ಸ್ ಬಜಾಜ್ ಆಟೋ ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ನೋಡೋದಕ್ಕೆ ಸಿಕ್ತಿದ್ದು 4.5% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಟಾಟಾ ಮೋಟಾರ್ಸ್ನ ರಿಸಲ್ಟ್ ಕೂಡ ಆಗಿರುತ್ತೆ. ಒಂದು ಅಡಿಷನಲ್ ಇನ್ಕಮ್ನ ರೀಸನ್ನಿಂದ ಒಳ್ಳೆ ಒಂದು ಪ್ರಾಫಿಟ್ಸನ್ನು ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಓವರ್ ಆಲ್ ಸೆಂಟಿಮೆಂಟನ್ನು ಅಬ್ಸರ್ವ್ ಮಾಡಿದಾಗ ಅಷ್ಟೊಳ್ಳೆ ರಿಸಲ್ಟ್ಸ್ ಟಾಟಾ ಮೋಟಾರ್ಸ್ನ ಕಡೆಯಿಂದ ಬಂದಿಲ್ಲ. ಹಾಗೆ ಜಾಗ್ವಾರ್ ಲ್ಯಾಂಡ್ ರೋವರ್ ಸೇಲ್ಸ್ ಕೂಡ ಫಾಲ್ ಆಗ್ತದೆ. ಹಾಗೆ ಮುಂದಿನ ದಿನಗಳಲ್ಲಿ ಎಸ್ಟಿಮೇಷನ್ಸನ್ನು ಕೂಡ ಜಾಗ್ವಾರ್ ಲ್ಯಾಂಡ್ ರೋವರ್ ಕಟ್ ಮಾಡಿದ್ದಾರೆ. ಈ ಎಲ್ಲ ರೀಸನ್ಸ್ನಿಂದ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಜಾಗ್ವಾರ್ ಲ್ಯಾಂಡ್ ರೋವರ್ನ IT ಯೂನಿಟ್ನ ಮೇಲೆ ಸೈಬರ್ ಅಟ್ಯಾಕ್ ಕೂಡ ಆಗಿತ್ತು. ಅದರಿಂದ ಕೂಡ ಸಾಕಷ್ಟು ಲಾಸ್ ಜಾಗ್ವಾರ್ ಲ್ಯಾಂಡ್ ರೋವರ್ಗೆ ಆಗಿದೆ. ಸೊ ಓವರ್ ಆಲ್ ಸೆಂಟಿಮೆಂಟ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ಕಾಣಿಸ್ತಿರೋದ್ರಿಂದ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಶೇರ್ಸ್ ಇವತ್ತು ಕ್ರ್ಯಾಶ್ ಆಗಿದೆ. ಸೊ ಬ್ರೋಕರೇಜ್ಗಳ ವ್ಯೂಸನ್ನು ಅಬ್ಸರ್ವ್ ಮಾಡಿದಾಗ ಜೆಫ್ರೀಸ್ ಅಂಡರ್ ಪರ್ಫಾರ್ಮ್ ರೇಟಿಂಗನ್ನು ಕೊಟ್ಟಿದ್ದು 300 ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. ಗೋಲ್ಡ್ಮನ್ ಸ್ಯಾಕ್ಸ್ನ ಕಡೆಯಿಂದ ಕೂಡ ನ್ಯೂಟ್ರಲ್ ರೇಟಿಂಗ್ ಇದೆ. 365 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಸೊ Q2 ಮಾರ್ಜಿನ್ಸ್ ಮಿಸ್ ಆಗಿದೆ ಅನ್ನೋದು ಗೋಲ್ಡ್ಮನ್ ಸ್ಯಾಕ್ಸ್ನ ವ್ಯೂ ಆಗಿದೆ. ಬಟ್ CLSA ಔಟ್ ಪರ್ಫಾರ್ಮ್ ರೇಟಿಂಗನ್ನು ಕೊಟ್ಟಿದ್ದು 450 ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. ಸೊ ಡಿವೈಡೆಡ್ ವ್ಯೂ ಬ್ರೋಕರೇಜ್ಗಳ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಅದಾನಿ ಎಂಟರ್ಪ್ರೈಸಸ್ ಸ್ಟಾಕ್ ಪ್ರೈಸ್ನಲ್ಲಿ 2.5% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಅದಾನಿ ಎಂಟರ್ಪ್ರೈಸಸ್ ರೈಟ್ ಇಶ್ಯೂನ ತರಬೇಕು ಅಂತ ಇದ್ದಾರೆ. ಆ ಒಂದು ರೈಟ್ ಇಶ್ಯೂಗೆ ಇವತ್ತು ರೆಕಾರ್ಡ್ ಡೇಟ್ ಆಗಿತ್ತು. ಸೊ ಏನಿದು ರೈಟ್ ಇಶ್ಯೂ ಅಂದರೆ ನಿಮ್ಮ ಹತ್ರ ಅದಾನಿ ಎಂಟರ್ಪ್ರೈಸಸ್ನ 25 ಶೇರ್ಸ್ ಇವತ್ತಿನವರೆಗೂ ಇದ್ದರೆ, ಅಂದರೆ ನೀವು ಈ ಶೇರ್ಸ್ಗಳನ್ನು ಶುಕ್ರವಾರಕ್ಕೂ ಮುಂಚೆ ಬೈ ಮಾಡ್ಕೊಂಡಿದ್ರೆ ಆಗ ನೀವು ರೈಟ್ ಇಶ್ಯೂನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗುತ್ತೆ. ಸೊ 25 ಶೇರ್ಸ್ ನಿಮ್ಮ ಬಳಿಯಲ್ಲಿ ಇದ್ದರೆ 3 ಶೇರ್ಸ್ಗಳನ್ನು ನೀವು ರೈಟ್ ಇಶ್ಯೂ ಮೂಲಕ ಪರ್ಚೇಸ್ ಮಾಡ್ಬೋದಾಗುತ್ತೆ. 1,800 ರೂಪಾಯಿ ಪ್ರೈಸ್ ಈ ಒಂದು ಪಾರ್ಷಲಿ ಪೇಯ್ಡ್ ಶೇರ್ಸ್ಗಳಿಗೆ ಫಿಕ್ಸ್ ಆಗಿದೆ. ಅದಾನಿ ಎಂಟರ್ಪ್ರೈಸಸ್ ಈಗೇನು 2,500 ಅರೌಂಡಲ್ಲಿ ಟ್ರೇಡ್ ಆಗ್ತಿದೆ. ಆ ಪ್ರೈಸ್ನಿಂದ 24% ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ರೈಟ್ ಇಶ್ಯೂ ಶೇರ್ಸ್ಗಳು ಇಶ್ಯೂ ಆಗ್ತಿದೆ. ಇದರ ಮೂಲಕ ಅದಾನಿ ಎಂಟರ್ಪ್ರೈಸಸ್ ಫಂಡ್ ರೈಸಿಂಗ್ನ ಪ್ಲಾನನ್ನು ಮಾಡ್ತಿದ್ದಾರೆ. ಸೊ ಈ ಮುಂಚೆ 2023 ಜನವರಿನಲ್ಲಿ FPO ತರುವಂಥ ಪ್ಲಾನನ್ನು ಅದಾನಿ ಎಂಟರ್ಪ್ರೈಸಸ್ ಮಾಡಿದ್ರು. ಬಟ್ ಆಗ ಹಿಡನ್ಬರ್ಗ್ನ ರಿಪೋರ್ಟ್ ಬಂದು FPO ಪ್ಲಾನ್ಸ್ ಕ್ಯಾನ್ಸಲ್ ಆಗಿತ್ತು. ಈಗ ರೈಟ್ ಇಶ್ಯೂ ಮೂಲಕ ಅವರು ಫಂಡ್ ರೈಸಿಂಗನ್ನು ಮಾಡ್ತಿದ್ದಾರೆ. ಸೊ 25 ಶೇರ್ಸ್ಗಳಿಗೆ 3 ಶೇರ್ಸ್ ಅನ್ನುವಂಥ ಒಂದು ರೇಷಿಯೋ ಫಿಕ್ಸ್ ಆಗಿದೆ.
ನಿಮ್ಮ ಹತ್ರ 8 ಶೇರ್ಸ್ ಇದ್ರೆ ಒಂದು ರೈಟ್ ಇಶ್ಯೂ ಶೇರ್ಗೆ ನೀವು ಅಪ್ಲೈ ಮಾಡ್ಬೋದಾಗತ್ತೆ. ಸೊ ಮೊದಲನೇ ಇನ್ಸ್ಟಾಲ್ಮೆಂಟ್ನಲ್ಲಿ ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ 900 ರೂಪಾಯಿ ನೀವು ಪೇ ಮಾಡಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ 2 ಇನ್ಸ್ಟಾಲ್ಮೆಂಟ್ಗಳಲ್ಲಿ ನೀವು ಅಮೌಂಟನ್ನು ಕ್ರೆಡಿಟ್ ಮಾಡಬೇಕಾಗತ್ತೆ. ಸೊ ಮೊದಲನೇ ಇನ್ಸ್ಟಾಲ್ಮೆಂಟ್ 450 ರೂಪಾಯಿ ಜನವರಿ 12ರಿಂದ 27ರ ಒಳಗಾಗಿ ಈ ಒಂದು ಪೇಮೆಂಟನ್ನು ಮಾಡಬೇಕು. ಹಾಗೆ ಎರಡನೇ ಇನ್ಸ್ಟಾಲ್ಮೆಂಟ್ ಮಾರ್ಚ್ 2ರಿಂದ 16ರವರೆಗೆ ನೀವು ಮಾಡಬೇಕಾಗತ್ತೆ. ಸೊ ಮಾರ್ಕೆಟ್ ಪ್ರೈಸ್ ಏನಿದೆ ಅದಕ್ಕಿಂತ ಕಡಿಮೆ ಪ್ರೈಸ್ನಲ್ಲಿ ರೈಟ್ ಇಶ್ಯೂ ಶೇರ್ಗಳು ನಿಮಗೆ ಕ್ರೆಡಿಟ್ ಆಗುತ್ತೆ. ಸೊ ರೈಟ್ ಇಶ್ಯೂ ಬಗ್ಗೆ ಒಂದು ಡೀಟೇಲ್ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಐ ಬಟನಲ್ಲಿ ಅವೈಲೇಬಲ್ ಇರುತ್ತೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ 1% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ಮ್ಯಾನೇಜ್ಮೆಂಟ್ ಸ್ಟಾಕ್ ಸ್ಪ್ಲಿಟ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನವೆಂಬರ್ 21ಕ್ಕೆ ಬೋರ್ಡ್ ಮೀಟಿಂಗ್ ಇರುತ್ತೆ. ಆ ಒಂದು ಮೀಟಿಂಗ್ನಲ್ಲಿ ರೇಷಿಯೋ ಫಿಕ್ಸ್ ಆಗುತ್ತೆ. 2010ರಲ್ಲಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಸ್ಟಾಕ್ ಸ್ಪ್ಲಿಟ್ ಅನ್ನು ಮಾಡಿದ್ರು. ಹಾಗೆಯೇ 2015ರಲ್ಲಿ ಒಂದು ಬಾರಿ ಬೋನಸ್ ಅನ್ನು ಕೂಡ ಇಶ್ಯೂ ಮಾಡಿದ್ದಾರೆ. ಬಟ್ ಕಳೆದ 10 ವರ್ಷಗಳಲ್ಲಿ ಯಾವುದೇ ರೀತಿಯ ಕಾರ್ಪೊರೇಟ್ ಆಕ್ಷನ್ಸ್ ಬಂದಿರಲಿಲ್ಲ. ಮತ್ತೆ ಈಗ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಸ್ಟಾಕ್ ಸ್ಪ್ಲಿಟ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಈ ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಪಾಸಿಟಿವ್ ಟ್ರೆಂಡ್ ಕಾಣಿಸ್ತಿದೆ. ಹೀರೋ ಮೋಟೋಕಾರ್ಪ್ ಸ್ಟಾಕ್ ಪ್ರೈಸ್ನಲ್ಲಿ 5% ಅರೌಂಡಲ್ಲಿ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ Q2 ರಿಸಲ್ಟ್ ಆಗಿರುತ್ತೆ. ಸೊ Q2ನಲ್ಲಿ ಒಳ್ಳೆ ಒಂದು ಇಂಪ್ರೆಸಿವ್ ರಿಸಲ್ಟ್ ಹೀರೋ ಮೋಟೋಕಾರ್ಪ್ನ ಕಡೆಯಿಂದ ಬಂದಿದೆ ಅಂತ ಮೋತಿಲಾಲ್ ಓಸ್ವಾಲ್ ಟಾರ್ಗೆಟ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. 6500 ಟಾರ್ಗೆಟ್ ಪ್ರೈಸ್ ಮೋತಿಲಾಲ್ ಓಸ್ವಾಲ್ನ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ನಿರ್ಮಲ್ ಬಾಂಕ್ ಕೂಡ ಔಟ್ ಪರ್ಫಾರ್ಮ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಬಟ್ ಆಂಟಿಕ್ ಬ್ರೋಕರೇಜ್ ಅಷ್ಟೇನು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಹೀರೋ ಮೋಟೋಕಾರ್ಪ್ನ ಕಡೆಯಿಂದ ಬರಲ್ಲ ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಟಿದ್ದಾರೆ. ನಿಯರ್ ಟರ್ಮ್ ಟಾರ್ಗೆಟ್ಸ್ಗಳು ಫ್ಲಾಟ್ ಆಗಿರುತ್ತೆ ಅನ್ನೋದು ಆಂಟಿಕ್ ಬ್ರೋಕರೇಜ್ನ ವ್ಯೂ ಆಗಿರುತ್ತೆ. ಬಟ್ ಒಂದು ಸ್ಟ್ರಾಂಗ್ Q2 ರಿಸಲ್ಟ್ ಬಂದಿರೋದು ಸ್ಟಾಕ್ಗೆ ಪಾಸಿಟಿವ್ ಆಗಿದೆ. ಅದಕ್ಕೆ ಸ್ಟಾಕ್ ರಿಯಾಕ್ಟ್ ಕೂಡ ಮಾಡಿದೆ. ಗ್ರೋ ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿತ್ತು. 12%ನ ಪ್ರೀಮಿಯಂನೊಂದಿಗೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಲಿಸ್ಟ್ ಆದಮೇಲೆ ಸ್ಟಾಕ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕಾಣಿಸ್ತಿದೆ. ಸೊ ಲಿಸ್ಟಿಂಗ್ ಪ್ರೈಸ್ನಿಂದ ಆಲ್ಮೋಸ್ಟ್ 78% ಅರೌಂಡಲ್ಲಿ ಸ್ಟಾಕ್ ಜಂಪ್ ಆಗಿದೆ. ಇವತ್ತು ಕೂಡ 20%ನ ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ ವ್ಯಾಲ್ಯೂಷನ್ ತುಂಬಾ ಎಕ್ಸ್ಪೆನ್ಸಿವ್ ಕೂಡ ಆಗ್ತದೆ. ಸೊ ಬಿಸ್ನೆಸ್ ಮಾಡೆಲ್ ಹಾಗೆ ಒಂದು ಸ್ಟ್ರಾಂಗ್ ಕ್ಲೈಂಟ್ ಬೇಸ್ನ ರೀಸನ್ನಿಂದ ಸ್ಟಾಕ್ನಲ್ಲಿ ಬೈಯಿಂಗ್ ಎಮರ್ಜ್ ಆಗ್ತದೆ. ಹಾಗೆ ಮಾರ್ಕೆಟ್ ಕ್ಯಾಪ್ 1,10,000 ಕೋಟಿ ದಾಟಿದೆ. ಈ ಒಂದು ಮೊಮೆಂಟಮ್ ಎಷ್ಟು ದಿನ ಸಸ್ಟೈನ್ ಆಗುತ್ತೆ ಅದನ್ನು ಪ್ರೆಡಿಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಪ್ರಾಫಿಟ್ಸ್ ಇದ್ರೆ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ಸ್ಗಳನ್ನು ತಗೊಳ್ಳೋದು ಒಳ್ಳೆ ಒಂದು ಆಯ್ಕೆ ಆಗ್ಬೋದು. ನಾರಾಯಣ ಹೃದಯಾಲಯ ಒಳ್ಳೆ ಒಂದು Q2 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಪ್ರಾಫಿಟ್ಸ್ 30%ನಷ್ಟು ಇನ್ಕ್ರೀಸ್ ಆಗಿತ್ತು. ಸ್ಟಾಕ್ ಇವತ್ತು 15% ಜಂಪ್ ಆಗಿದೆ. ಸೊ ಒಂದು ಸ್ಟ್ರಾಂಗ್ ರಿಸಲ್ಟ್ ಬಂದಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಮೊಮೆಂಟಮ್ ಕಾಣಿಸಿದೆ. JSW ಇನ್ಫ್ರಾ ಒಮಾನ್ನಲ್ಲಿ ಒಂದು ಪೋರ್ಟ್ನಲ್ಲಿ 51% ಸ್ಟೇಕನ್ನು ಬೈ ಮಾಡಬೇಕು ಅಂತ ಇದ್ದಾರೆ. ಒಮಾನ್ನಲ್ಲಿ ಹೊಸದಾಗಿ ಬಿಲ್ಡ್ ಆಗಿರುವಂಥ ಈ ಒಂದು ಪೋರ್ಟ್ನಲ್ಲಿ ಸ್ಟೇಕ್ ಬೈ ಮಾಡ್ಕೊಳ್ಳೋದ್ರಿಂದ JSW ಇನ್ಫ್ರಾದ ಓವರ್ ಆಲ್ ಔಟ್ಪುಟ್ ಇನ್ಕ್ರೀಸ್ ಆಗುತ್ತೆ. ಈ ಒಂದು ರೀಸನ್ನಿಂದ JSW ಇನ್ಫ್ರಾ ಸ್ಟಾಕ್ ಬೆಳಿಗ್ಗೆ ಪಾಸಿಟಿವ್ ಆಗಿ ಟ್ರೇಡ್ ಆಗಿತ್ತು. ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. NBCCಗೆ ಜಾರ್ಖಂಡ್ನಲ್ಲಿ ಒಂದು ಕಾಂಟ್ರಾಕ್ಟ್ ಸಿಕ್ಕಿದೆ. ಸೊ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. 500 ಕೋಟಿಯ ಆರ್ಡರ್ ಆಗಿರುತ್ತೆ. ಈ ನ್ಯೂಸ್ನಿಂದ ಸ್ಟಾಕ್ 2.5% ಗೇನ್ ಆಯಿತು. ಹುಡ್ಕೋ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 6%ನ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹುಡ್ಕೋ ಫಂಡ್ ರೈಸಿಂಗ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಅಪ್ರೋಚ್ ಮಾಡಿ ಅವರಿಂದ $1 ಬಿಲಿಯನ್ ಫಂಡ್ ರೈಸಿಂಗ್ನ ಪ್ಲಾನನ್ನು ಈ ಕಂಪನಿ ಹೊಂದಿದ್ದಾರೆ. ಸೊ 8,000ರಿಂದ 9,000 ಕೋಟಿಯ ಫಂಡ್ ರೈಸಿಂಗ್ನ ಪ್ಲಾನ್ ಇರೋದು ಸ್ಟಾಕ್ಗೆ ಪಾಸಿಟಿವ್ ಆಗಿರೋ ರೀಸನ್ನಿಂದ ಸ್ಟಾಕ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಸಿಮೆನ್ಸ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 5%ನ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ Q2 ರಿಸಲ್ಟ್ ಆಗಿರುತ್ತೆ. ಒಂದು ಸ್ಟ್ರಾಂಗ್ ರೆವೆನ್ಯೂ ಗ್ರೋತ್ ಸಿಮೆನ್ಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕಾಣಿಸ್ತಿದೆ. IPOಗಳ ವಿಚಾರಕ್ಕೆ ಬಂದಾಗ ಫಿಸಿಕ್ಸ್ ವಾಲಾ IPOನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಇನ್ಕ್ರೀಸ್ ಆಗಿದ್ದು 10 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. ಅಷ್ಟೇನು ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ ಫಿಸಿಕ್ಸ್ ವಾಲಾ IPOನಲ್ಲಿ ಬಂದಿರಲಿಲ್ಲ. ಬಟ್ ಸ್ಟಿಲ್ 10% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಾಳೆ ಫಿಸಿಕ್ಸ್ ವಾಲಾ IPO ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. AMVI IPOನಲ್ಲಿ ಯಾವುದೇ ರೀತಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಿಲ್ಲ. ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನನ್ನು ಈ ಒಂದು IPOನಲ್ಲಿ ಇಟ್ಕೋಬೋದಾಗತ್ತೆ. ಟೆನೆಕೋನಲ್ಲಿ ಒಳ್ಳೆ ಒಂದು ಪ್ರೀಮಿಯಮ್ಸ್ ಕಾಣಿಸ್ತಿದೆ. 122 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದ್ದು 30% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ 4,500 ರೂಪಾಯಿಯಷ್ಟು ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಪ್ರತಿ ಲಾಟ್ನ ಮೇಲೆ ಇದೆ. ಈ ಒಂದು IPOನಲ್ಲಿ ಅಲಾಟ್ಮೆಂಟ್ ಸಿಕ್ಕಿದ್ರೆ ಒಳ್ಳೆ ಒಂದು ಪ್ರಾಫಿಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗತ್ತೆ. ಫೂಜಿಯಾಮಾ ಸೋಲಾರ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಇವತ್ತು ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ ಕೇವಲ ಒಂದು ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಸೊ ಯಾರೆಲ್ಲ ಅಪ್ಲಿಕೇಶನ್ಸನ್ನು ರಿಟೇಲ್ ಕ್ಯಾಟಗರಿಯಲ್ಲಿ ಹಾಕಿರ್ತೀರಾ ಎಲ್ರಿಗೂ ಕೂಡ ಅಲಾಟ್ಮೆಂಟ್ ಸಿಗುತ್ತೆ. HNI ಕ್ಯಾಟಗರಿ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಿಲ್ಲ, 0.9 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿ ಕೇವಲ 5 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗ್ತದೆ. ಸೊ ಸೋಲಾರ್ ರಿಲೇಟೆಡ್ ಬಿಸ್ನೆಸ್ ಆಗಿರುತ್ತೆ. ಬಟ್ ಸ್ಟಿಲ್ ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿರ್ಲಿಲ್ಲ. ಇವತ್ತು ಜಸ್ಟ್ 3 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. ಸೊ ಈ ಒಂದು IPOನಲ್ಲಿ ಹೆಚ್ಚಿನ ಒಂದು ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ.
ಕ್ಯಾಪಿಲರಿ ಐಪಿಒನಲ್ಲಿ ಎರಡನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ ಒಂದು ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. QIB HI9ನಲ್ಲಿ ಇನ್ನೂ ಕೂಡ ಕಂಪ್ಲೀಟ್ ಸಬ್ಸ್ಕ್ರಿಪ್ಷನ್ ಬಂದಿಲ್ಲ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹29 ಮಾತ್ರ ಕಾಣಿಸ್ತಿದೆ. ಪ್ರೈಸ್ ಬ್ಯಾಂಡ್ ₹577 ಸೆಟ್ ಆಗಿದೆ. 5% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ತುಂಬಾ ಕಡಿಮೆ ಲಿಸ್ಟಿಂಗ್ ಗೇನ್ ಆಗಿರುತ್ತೆ. ಸೊ ನಾಳೆ 2 ಗಂಟೆವರೆಗೂ ಅಬ್ಸರ್ವ್ ಮಾಡಿ 15-16% ಪ್ರೀಮಿಯಮ್ಸ್ ಕಾಣಿಸಿದ್ರೆ ಆಗಬೇಕಿದ್ರೆ ಅಪ್ಲಿಕೇಶನ್ಸನ್ನು ಹಾಕ್ಬೋದು. ಇಲ್ಲಾಂದರೆ ಈ ಒಂದು IPOನ ಕೂಡ ಅವಾಯ್ಡ್ ಮಾಡ್ಬೋದಾಗತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.